ಆಗುತ್ತೆ 10 ವರ್ಷ ಅಂತ ಹೇಳಿದ್ರೆ. ಒಂದು ಕ್ರಶ್ ಇದ್ದೇ ಇರುತ್ತೆ. ಇತ್ತು, ಒಂದಲ್ಲ ತುಂಬ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಬಂದು ನೀವು ಆಲ್ಮೋಸ್ಟ್ 15 ವರ್ಷ ಆಗ್ತಿದೆಯಾ? ಈಗ ಸಿನಿಮಾ ಮಾತುಕತೆ ಮುಗೀತು. ಈಗ ಇವರ ಫನ್ನಿ ಎಲಿಮೆಂಟ್ಸ್ ನೋಡೋಣ. ಅಂದರೆ ಇವರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಬಂದ ಮೇಲೆ ಆದಂಥ ಘಟನೆಗಳು, ಅವರ ಒಂದು ಜೀವನದಲ್ಲಿ ಸಣ್ಣ ಪುಟ್ಟ ಆದಂಥ ವಿಚಾರಗಳನ್ನು ಕೇಳೋಣ. ಅವರವರ ಅಭಿಪ್ರಾಯ ಏನಿದೆ, ಅವರವರ ಒಂದು ಸ್ವೀಟ್ ಮೆಮೊರೀಸ್ ಯಾವ್ಯಾವ ಇದೆ ಅಂತ ಕೇಳ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಪೃಥ್ವಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಪೃಥ್ವಿ ಅವರೇ, ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಿ, ಹೇಗಾಯಿತು? ನಾನು ಉಡುಪಿ ಸ್ಕೂಲಿಂಗ್, ಆಮೇಲೆ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಂಗಳೂರಲ್ಲಿ ಆಗಿದ್ದು, ಸೈಂಟ್ ಅಲೋಷಿಯಸಲ್ಲಿ. ಮಿಕ್ಕಿದ್ದೆಲ್ಲ ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜ್. ಪೃಥ್ವಿಯವರು ಭಾರಿ ತುಂಟ ಅಂತೆ? ಅಲ್ಪ ಸ್ವಲ್ಪ. ಅಲ್ಪ ಸ್ವಲ್ಪನ? ಭಾರಿ ಅಂತ ಕೇಳ್ಪಟ್ವಿ. ಹಾಂ, ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಿದೆ. ನಾನು 88 ಬಾರ್ನು. ಹಾಗಾಗಿ ಸ್ಕೂಲ್ಗೆ ಹೋದಾಗ ಕಾಲೇಜ್ ಮುಗಿಯೋ ಟೈಮಲ್ಲೇ ನಮ್ಮ ಮೊಬೈಲ್ ಬಂತು ಅನ್ಕೋತೀನಿ. ಸೊ ಆಬ್ವಿಯಸ್ಲಿ ನಾವು ಇದ್ದಿದ್ದೆ ಗ್ರೌಂಡಲ್ಲಿ ಆಟ ಆಡ್ತಾ, ಜಗಳ ಆಡ್ತಾ. ಬಾಲ್ಯ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಈಗಿನವ್ರಿಗೆ ಅಂಥ ಒಂದು ಚೈಲ್ಡ್ಹುಡ್ ಸಿಗೋ ಡೌಟ್ ಅನ್ಕೋತೀನಿ. ಈಗಲೂ ಆಗ ನೀವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಆ ಫ್ರೆಂಡ್ಸ್ ಎಲ್ಲ ಕನೆಕ್ಟಿವ್ ಇದೆ? ಇದ್ದಾರೆ ಆಲ್ಮೋಸ್ಟ್ ಇದ್ದಾರೆ. ತುಂಬ ಜನ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಕಾಲೇಜ್ ಅವರಂತೂ ಎಲ್ಲರೂ ಇದ್ದಾರೆ ಕನೆಕ್ಟೆಡ್. ಆ್ಯಂಡ್ ಕಾಲೇಜು ಲೈಫ್ ಬಂದಮೇಲೆ ಇರ್ತಾರೆ ಅವರು. ಅದೊಂದು ನನಗೆ ಎಸ್ಪೆಷಲಿ ಫ್ರೆಂಡ್ಸ್ ಊರಿನವ್ರು, ನಾನಿದ್ದ ಹುಟ್ಟಿದ್ದ ಊರು ಇದೆಯಲ್ಲ, ಹಳ್ಳಿ, ಆ ಫ್ರೆಂಡ್ಸು ಈಗಲೂ ಸೇಮ್ ಸರ್ಕಲ್ ಇದೆ. ಸೇಮ್ ಫ್ರೆಂಡ್ಸು ಈಗಲೂ ಸಿಗ್ತೀವಿ ಊರಿಗೆ ಹೋದಾಗ. ಈಗಲೂ ಅದೇ ಕೆಲಸ ಮಾಡ್ತೀವಿ, ಮೊದಲೇನು ಮಾಡ್ತಿದ್ವಿ ಅದೇ ಕೆಲಸಗಳು ಮಾಡ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲಲ್ಲಿ ಓದಿದ್ದ? ಒಂದೇ ಸ್ಕೂಲ್. LKG ಇಂದ PUC ವರೆಗೆ ಒಂದೇ ಸ್ಕೂಲ್. ಸೊ 14 ವರ್ಷ ಒಂದೇ ಶಾಲೆ, ದಂಡತೀರ್ಥ ಅಂತ, ಉಡುಪಿ ಕೃಷ್ಣ ಮಠಕ್ಕೆ ಸೇರಿರುವಂಥ ಶಾಲೆ. ಸೊ ಹಾಗಾದ್ರೆ ಒಂದು ಕ್ರಶ್ ಇದ್ದೇ ಇರುತ್ತೆ? ಇತ್ತು, ಒಂದಲ್ಲ ತುಂಬ ಇತ್ತು. ಈಗಲೂ ಇದ್ದಾರಾ? ಇಲ್ಲ, ಈಗ ಮದುವೆ ಆಗಿ ಮಗಳಿದ್ದಾಳೆ. ಈಗ ಮಗಳೇ ನನ್ನ ಕ್ರಶ್. ಕ್ರಶ್ ಅಂದರೆ ಆ ಥರ ಕ್ರಶ್ ಅಲ್ಲ, ಕ್ರಶ್ ಮಗಳು. ಸೊ ಫ್ರೆಂಡ್ಸ್ ಜೊತೆ ಗಲಾಟೆ ಆ ಥರದ್ದು ಆಗ್ತಾರೆ? ಆಗಿತ್ತು, ತುಂಬ ಆಗಿತ್ತು. ಅದೇ ಹೇಳಿದ್ನಲ್ಲ, ನಮ್ಮ ಪ್ರೀ ಟೆಕ್ನಾಲಜಿ ಪೀರಿಯಡಲ್ಲಿ ಇದ್ದಿದ್ದರಿಂದ ನಮ್ಗೆ ಅದೆಲ್ಲ ಎಲ್ಲವೂ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. ಚೆನ್ನಾಗಿತ್ತು ಬಾಲ್ಯ ಥರನೇ ಇತ್ತು. ಸೊ ಅಲ್ಲಿಂದ ನೀವು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದ? ಇಲ್ಲ, ನಾನು RJ ಕೆಲಸ ಮಾಡಿದೆ ಒಂದು FM ಅಲ್ಲಿ 3 ವರ್ಷ. ಆಮೇಲೆ ಶಾರ್ಟ್ ಫಿಲ್ಮ್ಸು, ವಿಡಿಯೋ ಆಲ್ಬಮ್ಸು, ರಿಯಾಲಿಟಿ ಶೋ, ಅದು ಇದೆಲ್ಲ ಮಾಡಿ, ಆಮೇಲೆ ಸೀರಿಯಲ್, ಆಮೇಲೆ ಫಿಲ್ಮ್, ಆ ಥರ. ಸೊ ಇಲ್ಲಿ ಬಂದಮೇಲೆ ಕೆರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಗಾಡ್ ಫಾದರ್ ಅಂತ ಯಾರಾದ್ರು ಇದ್ರಾ, ಇಲ್ಲ ನೀವೇ? ಗಾಡ್ ಫಾದರ್ ಅಂತ ಯಾರು ಆ ಥರ ಏನಿಲ್ಲ. ಬಟ್ ದೆನ್ ದಿಯಾ ಡೈರೆಕ್ಟರ್ ಅಶೋಕ್ ಸರ್ ಅವರೇ ನನ್ನನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿರೋದು. ಆಮೇಲೆ ಏನೇ ಇದ್ದರೂ ಕೂಡ, ಇವಾಗ ಏನೇ ಮಾಡಿದ್ರು, ಮುಂದೆ ಏನೇ ಮಾಡಿದ್ರು, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಯಾ. ಸೊ ಅಶೋಕ್ ಸರ್ ಹೇಳ್ಬೋದು, ದಿಯಾದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್ ಕೃಷ್ಣ ಚೈತನ್ಯ ಸರ್. ಸೊ ಅವರಿಬ್ಬರು ನನಗೆ ಮುಂದೆ ಏನು ಮಾಡಿದ್ರು, ಇವಾಗ ಏನು ಮಾಡ್ತಾಯಿದ್ರು, ಎಲ್ಲದಕ್ಕೂ ಹೋಲ್ ಆ್ಯಂಡ್ ಸೋಲ್ ಒಂದು ಪಾಯಿಂಟ್ ಇಟ್ಟರೆ ಅವರೇ. ಸೊ ಇಲ್ಲಿ ಸಿನಿಮಾ ರಂಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಈಗ ನಿಮ್ಮ ಕೆರಿಯರ್ ಸ್ಟಾರ್ಟ್? 2014ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ಆಡಿಷನ್ಗೆ. ಆಲ್ಮೋಸ್ಟ್ 10 ವರ್ಷ. ಭಯ ಆಗುತ್ತೆ 10 ವರ್ಷ ಅಂತ ಹೇಳಿದ್ರೆ. ಆಲ್ಮೋಸ್ಟ್ 10 ವರ್ಷ. ಸಿನಿಮಾ ರಂಗಕ್ಕೆ ಬಂದಾಗ ಇಲ್ಲೇ ಯಾರಾದರೂ ಕ್ರಶ್ ಆಯಿತಾ? ಇಲ್ಲ, ನನಗೆ ಕಾಲೇಜಲ್ಲೇ ನನ್ನ ಲವ್ ಸ್ಟಾರ್ಟ್ ಆಗಿದ್ದು. ಓಕೆ. ಅವ್ರನ್ನೇ ನಾನು ಮದುವೆ ಆಗಿದ್ದು. ಸೊ ಸೂಪರ್. ಆ ಥರ ಏನು ಹೊಸತೆಲ್ಲ ಸ್ಟಾರ್ಟ್ ಆಗಿಲ್ಲ. ಹಾಗೆ. ಸೊ ಮೇಡಮ್ ಏನಾದರೂ ನೋಡ್ತಾ ಇದ್ರೆ ಖಂಡಿತ ಖುಷಿ ಪಡ್ತಾರೆ. ಇದನ್ನು ನಂಬಲ್ಲ ಅವಳು, ಬಟ್ ಖುಷಿ ಪಟ್ಟರೆ ಓಕೆ. ಮತ್ತು ಸರ್, ಈಗ ನೀವು ಬಾಲ್ಯ ಜೀವನದಿಂದ ಇಲ್ಲಿ ಬಂದ್ರಿ, ಇಲ್ಲೇನೋ ಸ್ಟ್ರಗಲ್ ಏನಾಗಿಲ್ಲ ನಿಮಗೆ? ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಗೆ ಸರ್ ನಿಮಗೆ? ಸ್ಟ್ರಗಲ್ ಇದ್ದಿದೆ. ಅದು ಫೈನಾನ್ಷಿಯಲಿ ಈಗ ಆಬ್ವಿಯಸ್ಲಿ ಫೈನಾನ್ಷಿಯಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸ್ಟ್ರಗಲ್ ಅನ್ನೋದು ಇದ್ದಿದೆ. ಬಟ್ ನಾನು ಅದನ್ನು ಯಾವತ್ತೂ ಹೇಳ್ಕೊಳ್ಳೋದು ಭಾಳ ಕಡಿಮೆ. ಬಿಕಾಸ್ ನಮಗಿಂತ ಸ್ಟ್ರಗಲ್ ಮಾಡಿರೋರು ಎಷ್ಟೋ ಜನ ಇರ್ತಾರೆ, ಅದನ್ನು ಹೇಳುವಂಥದ್ದು ಏನಿಲ್ಲ. ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಕ್ಷೇತ್ರ ಆಗಿರಲಿ ಕಷ್ಟನೇ. ಬಿಕಾಸ್ ಒಂದಷ್ಟು ಈಗ ನಮ್ಮ ಫೀಲ್ಡ್ ಅಂದರೆ ಶ್ಯೂರಾಗಿ ಗೊತ್ತಿಲ್ಲಲ್ಲ ಯಾವಾಗ ಏನಾಗುತ್ತೆ ಅಥವಾ ಯಾವಾಗ ನಮ್ಮ ಲೈಫ್ ಟರ್ನ್ ಆಗುತ್ತೆ ಅನ್ನೋ ಗೊತ್ತೇ ಇಲ್ಲ. ಎಷ್ಟೋ ವರ್ಷಗಳು ಹೀಗೆ ಪಾಸಾಗಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಸ್ಟ್ರಗಲ್ ಇದ್ದಿದೆ, ತುಂಬ ಸ್ಟ್ರಗಲ್ ಇದ್ದೆ. ನಾನು ಎಲ್ಲೆಲ್ಲೋ ಏನೇನೋ ಕೆಲಸಗಳೆಲ್ಲ ಮಾಡ್ತಾ ಬಂದಿದ್ದಿದೆ. ಬಟ್ ದೆನ್ ನಾನು ಅದನ್ನು ಹೇಳೋಕ್ಕೆ ಇದು ಮಾಡಲ್ಲ. ಬಿಕಾಸ್ ಇಟ್ ಈಸ್
ಲೆಟ್ ಇಟ್ ಬಿ ಇನ್ಸೈಡ್ ಮೀ ಅಂತ. ನಾನು ಸ್ಟ್ರಾಂಗ್ ಆಗ್ತೀನಿ ಅದನ್ನೆಲ್ಲ ಯೋಚನೆ ಮಾಡಿದ್ರೆ. ಅದನ್ನು ಹೇಳಿದಾಗ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ನೆಚ್ಚಿನ ನಟ ಯಾರು ಸರ್? ಡಾಕ್ಟರ್ ರಾಜ್ಕುಮಾರ್ ಸರಿಂದ ಹಿಡಿದು ಬಹಳಷ್ಟು ಜನ ಇದ್ದಾರೆ, ಸ್ಟಾರ್ಟಿಂಗ್ ಫ್ರಮ್ ಹಿಮ್. ಬಿಕಾಸ್ ಅವರಷ್ಟು ಕಂಪ್ಲೀಟ್ ಆ್ಯಕ್ಟರ್ ನಾನು ನೋಡಿಲ್ಲ ಪ್ರಾಯಶಃ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ನಾನು ಯಾರನ್ನೂ ನೋಡಿಲ್ಲ. ಅಂದರೆ ಪ್ರತಿ ಪಾತ್ರವನ್ನು ಅಷ್ಟೇ ಕನ್ವಿಕ್ಷನ್ ಇಟ್ಕೊಂಡು, ಅಷ್ಟು ಹೋಲ್ಡ್ ಇಟ್ಕೊಂಡು ಮಾಡುವಂಥ, ಮತ್ತು ಭಾಷೆಯ ಮೇಲೆ ಅಷ್ಟು ಹಿಡಿತ ಇಡುವಂಥ, ಅಷ್ಟು ಪಾಂಡಿತ್ಯ ಇರುವಂಥ, ಪ್ಲಸ್ ಹಾಡು ಕೂಡ ಬರುವಂಥವ್ರು. ಅಂದರೆ ಹಾಡು ಕೂಡ ಬಹಳ ಮುಖ್ಯ. ಹೌದು, ಸಂಗೀತ, ಶ್ರುತಿ ಎಲ್ಲವನ್ನ ಇದು ಮಾಡಿದಾಗ ಕಂಪ್ಲೀಟ್ ಪ್ಯಾಕೇಜ್ ಇದೆ ಅವರು. ಅವರಷ್ಟು ಕಂಪ್ಲೀಟ್ ಆ್ಯಕ್ಟರ್ ನಾನು ನೋಡಿಲ್ಲ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ನೆಚ್ಚಿನ ನಟಿ ಯಾರನ್ನ ಹೇಳೋದು? ಮಿಲನ್ ಅವರಿದ್ದಾರೆ. ಇವ್ರ ಆ್ಯಕ್ಟಿಂಗ್ ನಂಗೆ ಭಾಳ ಇಷ್ಟ, ಸೀರಿಯಸ್ಲಿ. ಅಲ್ಲ, ಅವರು ಹಾಗೆ ಒಂದೊಂದು ರೀಸನ್ಗೆ ಒಬ್ಬೊಬ್ಬರು ಇಷ್ಟ ಆಗ್ತಾರೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ವರ್ಲ್ಡ್ ಸಿನಿಮಾದ ಹೇಳ್ತೀನಿ, ಯಾರಿಗೂ ಬೇಜಾರು ಬೇಡ, ಸ್ಕಾರ್ಲೆಟ್ ಜಾನ್ಸನ್. ಅಲ್ಲಿಗೂ ಹೋಗ್ತಾರೆ ಸ್ವಲ್ಪ ದಿವಸ. ನೀವು ಹೇಳ್ದಂಗೆ ಆಗಲಿ, ಆದರೆ ನಿಮ್ಮನ್ನು ಹುಡ್ಕೊಂಡು ಬಂದು ಪಾರ್ಟಿ ಕೊಡ್ತೀನಿ ನಾನು. ಆಗಲಿ ಸರ್, ಯಾರು ಹೇಗಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ, ಸಿನಿಮಾ ಒಂದು ಚಿತ್ರರಂಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೀಗೆ ಇರ್ತೇವೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ. ಎನಿ ಟೈಮ್. ಹೌದು. ಸೊ ನಾಳೆ ಇದೇ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿ ದೊಡ್ಡ ಒಂದು ಯಶಸ್ಸು ಕಾಣ್ಬೋದು, ಹೇಳೋಕ್ಕಾಗಲ್ಲ ಅದೆಲ್ಲನೂ. ಸೊ ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿರ್ತಕ್ಕಂಥ ಸಿನಿಮಾ ರಂಗದ ಬಗ್ಗೆ ನೀವು ಹೇಳೋದಾದರೆ, ಸೊ ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಸೊ ಯಂಗ್ಸ್ಟರ್ಸಲ್ಲಿ ನಿಮಗೆ ಯಾರು ತುಂಬ ಇಷ್ಟವಾದವರು? ಅಂದರೆ ಈಗ ಹಳೆ ಆ್ಯಕ್ಟರ್ಸ್ ಬಿಟ್ಟು ಹೊಸಬರು ತುಂಬ ಜನ ಇದ್ದಾರೆ. ನಾನು ವೆಬ್ ಸ್ಪೇಸಲ್ಲಿ, ಅಂದರೆ ಈಗ ಸಿನಿಮಾ ಅಂತಲ್ಲ, ಬರೀ ಇನ್ಸ್ಟಾಗ್ರಾಮ್ ಅದೆಲ್ಲ ನೋಡಿದಾಗ ತುಂಬ ಜನ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ನಾನು ಒಬ್ಬರ ಹೆಸರು ಹೇಳೋದಕ್ಕಿಂತ ಇವಾಗ ಆ್ಯಕ್ಸಸ್ ಇದೆಯಲ್ಲ, ಇವಾಗ ಮೊದಲಿನ ಥರ ಅಲ್ಲ. ಮೊದಲಾದರೆ ಒಂದು ಸಿನಿಮಾ ಇಂಡಸ್ಟ್ರಿ ಪ್ರಾಯಶಃ ಒಂದು ಕೋಟೆ ಥರ ಇತ್ತು ಅನ್ಕೋತೀನಿ, ಒಳಗೆ ಬರೋಕ್ಕೆ ಕಷ್ಟ ಇತ್ತು. ಬಟ್ ಈಗ ಆ ಥರ ಅಲ್ಲ. ಈಗ ಎಲ್ಲ ವಾಕ್ ಆಫ್ ಲೈಫ್ ಅವರು ಯಾವತ್ತೂ ಕೂಡ ಅವರೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೂ ಬರ್ಬೋದು. ಅದು ಅವರ ಕೆಪಾಸಿಟಿ ಮತ್ತು ಅವರ ವಿಲ್ ಪವರ್ ಮೇಲೆ ಇರೋದು. ಹಾಗಾಗಿ ನಾನು ನೋಡಿರೋ ಮಟ್ಟಿಗೆ ಭಾಳಷ್ಟು ಅದ್ಭುತವಾದ ಟ್ಯಾಲೆಂಟ್ಸ್ಗಳಿದ್ದಾರೆ, ತುಂಬ ಅದ್ಭುತವಾದ ಟ್ಯಾಲೆಂಟ್ಸ್ಗಳಿದ್ದಾರೆ. ನನಗೆ ಅವರೆಲ್ಲರ ಆ್ಯಕ್ಟಿಂಗ್ ಅಂದರೆ ಭಾಳ ಇಷ್ಟ. ಸೊ ಒಬ್ಬರು ಹೆಸರು ಹೇಳೋದಕ್ಕಿಂತ ತುಂಬ ಜನ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಾನು ಈ ಥರ ಶಾರ್ಟ್ ಫಿಲ್ಮ್ಸ್ ನೋಡಿದಾಗಲೇ ಅನಿಸುತ್ತೆ, ಅಯ್ಯೋ ನಾವೇನು ಮಾಡ್ತಿದ್ವಿ, ಅವ್ರೇನು ಮಾಡ್ತಾಯಿದ್ದಾರೆ. ಅಷ್ಟು ಒಳ್ಳೆ ಆ್ಯಕ್ಟರ್ಸು ಅವರು ಮೈನ್ ಸ್ಟ್ರೀಮ್ಗೆ ಬರಬೇಕು, ಇಲ್ಲೂ ಪರ್ಫಾರ್ಮ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೋ ಮೆನಿ ಪೀಪಲ್, ತುಂಬ ಜನ ಇದ್ದಾರೆ ಅಂತ ಹೇಳ್ತಾರೆ. ಹೌದು. ಸೊ ಇಷ್ಟೇನಾ ನಿಮ್ಮ ಅಂದರೆ ಹಳೆ ನೆನಪುಗಳು? ಹಳೆ ಫಾರ್ ರಿಜಿಸ್ಟ್ರೇಷನ್ ಇಂಟರ್ವ್ಯೂ ಅಲ್ವಾ, ಬಿಡ್ತಿಲ್ಲ. ಹಳೆ ನೆನಪುಗಳು ಭಾಳಷ್ಟಿದೆ. ಆ ಥರ ಏನು ತೀರಾ ಅದೇ ನಾನು ಹೇಳ್ದಲ್ಲ, ನಾನು ಯೂಶ್ವಲಿ ನಾನು ಏನೇ ಸ್ಟ್ರಗಲ್ ಇದ್ದರೂ, ಏನೇ ಬ್ಯಾಕ್ ಇದಿದ್ರು ಕೂಡ ನಾನು ಅದನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅದು ಹೇಳಿದ್ರೆ ನನಗೆ ಯೂಶ್ವಲಿ ನನ್ನ ಪರ್ಸ್ನಲ್, ಅದು ಇಟ್ ಶುಡನ್ ಬಿಟ್ರು ಇನ್ ಅದರ್ ಬೇರೆಯವ್ರ ಇದರಲ್ಲಿ ಅದು ಸತ್ಯ ಆಗಬೇಕು ಅಂತಿಲ್ಲ. ನನಗೆ ಯಾವಾಗಲೂ ಅದು ಡೈಲ್ಯೂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ನನ್ನ ಸ್ಟ್ರೆಂತ್ ಯಾವುದೇ ಸಿಚುವೇಶನನ್ನು ಫೇಸ್ ಮಾಡ್ತೀನಿ, ಆರಾಮ್ಸೆ ಕೂಲಾಗಿ ಫೇಸ್ ಮಾಡ್ತೀನಿ ಅಂದರೆ ನನ್ನ ಬೇಸಿಕ್ ಸ್ಟ್ರೆಂತ್ ಅದೇ. ನಾನು ನೋಡಿರುವಂಥ ಜೀವನ ಅದೇ ನನ್ನ ಬೇಸಿಕ್ ಸ್ಟ್ರೆಂತು. ಅದನ್ನು ಬಿಟ್ಕೊಟ್ಟಾಗ ಒಂದು ಸ್ವಲ್ಪ ನನಗೆ ಯಾಕೋ ಯೂಶ್ವಲಿ ತುಂಬ ಜನ ಕಂಪ್ಲೇಂಟ್ ಇದೆ, ನೀವೇನು ಹೇಳಲ್ಲ. ನಾನು ಹೇಳಕ್ಕೆ ನಾನು ಆಗ್ಲಿಂದ ಅಷ್ಟು ಕೇಳ್ತಿದ್ದೀರಿ, ನೀವೇನು ಬಿಟ್ಕೊಡ್ತಾನೆ ಇಲ್ಲ. ಅಲ್ಲ, ಈ ಲೈಫ್ ಬಗ್ಗೆ ಮೇಡಮ್ ಅದು ಸ್ವಲ್ಪ ಹೇಳ್ತಾರೆ, ನೀವು ಅದನ್ನು ಹೇಳ್ತಿಲ್ಲ. ಲೈಫ್ ಬಗ್ಗೆ ಕೇಳಿದಾಗ ನಾನು ಅಷ್ಟೇ ನನಗೊಂದು ಸ್ವಲ್ಪ ಹಿಂಜರಿತೀನಿ. ಬಿಕಾಸ್ ಅದೇ ಅಲ್ವಾ, ಅದು ನಮ್ಗೊಂಥರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ಅದನ್ನು ಖರ್ಚು ಮಾಡೋಕ್ಕೆ ಒಂಥರ ಅಂತನಾ? ಬಿಕಾಸ್ ನಮಗಿಂತ ಎಷ್ಟೋ ಸ್ಟ್ರಗಲ್ ಮಾಡಿರೋರು ಎಷ್ಟೋ ಜನ ಇದ್ದಾರೆ. ಸೊ ಐ ಆಲ್ವೇಸ್ ಫೀಲ್ ದೇರ್ ಆರ್ ಆಲ್ವೇಸ್ ಅ ಬೆಟರ್, ಅಂದರೆ ನಮಗಿಂತ ಬೆಟರ್ ತುಂಬ ಜನ ಇದ್ದಾರೆ. ಐ ಆಮ್ ಲಕ್ಕಿ, ಇಲ್ಲಿ ಇರೋಕ್ಕೆ ನಾನು ತುಂಬ ಲಕ್ಕಿ. ಆ ಕಾರಣದಿಂದ ಐ ಆಲ್ವೇಸ್ ಸ್ಟೇ ಗ್ರೌಂಡೆಡ್. ನನಗೆ ಇಷ್ಟ ಈ ಥರ ಇರೋದಕ್ಕೆ ಇಷ್ಟ. ಬಟ್ ಚೇಂಜ್ ಆಗಬೇಕಂತ ಹೇಳ್ತಾರೆ ತುಂಬ ಜನ, ಚೇಂಜ್ ಆಗ್ಬೇಕು. ಬಟ್ ನೋಡಿ ಚೇಂಜ್ ಮಾಡಿ ಇಲ್ಲ, ಅದು ಕಷ್ಟ ಇದೆ. ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಆ ಥರ. ಮೇಡಮ್, ನಿಮ್ಮ ಫನ್ನಿ ಎಲಿಮೆಂಟ್ಸು ಅಂದರೆ ಹೇಳಿ, ಏನು ಕಾಲೇಜಲ್ಲಿ ನೀವು
ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತಿದೆ, ಅದಕ್ಕೆ ಕೇಳ್ತಿದ್ದೀನಿ. ನಾನು ತುಂಬ ಸೀರಿಯಸ್ ಪರ್ಸನ್. ನಾನು ಯಾವ ಫನ್ನಿ ಎಲಿಮೆಂಟ್ ಎಲ್ಲ ಏನೂ ಮಾಡಿಲ್ಲ. ಕಾಲೇಜ್ ಲೈಫಲ್ಲೆಲ್ಲ ಹಿಂಗೆ ಮೇಡಮ್? ನಾನು ಪೂರ್ತಿ ನನ್ನ ಸ್ಕೂಲ್ ಲೈಫ್ ಪೂರ್ತಿ ನಾನು ಸ್ಪೋರ್ಟ್ಸ್ ಆಯಿತು, ನನ್ನ ಕಾಲೇಜ್ ಆಯಿತು, ಅಷ್ಟೇ ಮಾಡಿರೋದು ನಾನು. ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತಿರೋದು? ಸ್ವಿಮ್ಮಿಂಗು, ಬೆಳಗ್ಗೆ ರಾತ್ರಿ ಟ್ರೈನಿಂಗು, ಸ್ಕೂಲು ಅಷ್ಟೇ ಮಾಡಿರೋದು ನಾನು. ಕಾಲೇಜು PUCಲೂ ನಾನು ಆಲ್ಮೋಸ್ಟ್ ಟ್ರೈನ್ ಮಾಡ್ತಾನೆ ಇದ್ದೆ, ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಒಂದ್ಸತಿ ಆಕ್ಸಿಡೆಂಟ್ ಆಯಿತು, ನನ್ನ ಕಾಲು ಏಟಾದ್ಮೇಲೆ ನಾನು ಸ್ವಿಮ್ಮಿಂಗ್ ಟ್ರೈನಿಂಗ್ ಮಾಡೋಕ್ಕಾಗಲಿಲ್ಲ. ಅದಾದ ತಕ್ಷಣ ನಾನು ಇಂಜಿನಿಯರಿಂಗ್ ಬ್ಯಾಂಗ್ಳೂರಿಗೆ ಬಂದೆ. ಸೊ ಅಷ್ಟೇನಾ? ಅವ್ರು ಸ್ಟೂಡಿಯಸ್ ತುಂಬ. ಸ್ಟೂಡಿಯಸ್ ಅಂತಲ್ಲ, ಸ್ಟ್ರೆಸ್ ಅಂತಲ್ಲ, 90+ ಬರ್ತೈತೆ ಯಾವಾಗಲೂ ಮಾರ್ಕ್. ಕರೆಕ್ಟ್ ಅಲ್ವಾ? ಅಲ್ಲ, ಸ್ಟೂಡಿಯಸ್ ಅಂತೇನಿಲ್ಲ. ಸ್ಟೂಡಿಯಸ್ ಅಲ್ಲ ನಾನು. 24 ಗಂಟೆ ಎಲ್ಲ ಏನು ಕೂತ್ಕೊಂಡು ಹೋಗ್ತಾ ಇರಲಿಲ್ಲ. ಸ್ಪೋರ್ಟ್ಸಿಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೆ ನಾನು. ಓಕೆ ಮೇಡಮ್, ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದು ನೀವು ಆಲ್ಮೋಸ್ಟ್ 15 ವರ್ಷ ಆಗ್ತಿದೆಯಾ? 12 ಓಕೆ. 12 ಲೆಕ್ಕ ಅಲ್ಲ, ರಿಲೀಸ್ ಲೆಕ್ಕ. ಆ್ಯಕ್ಚುಲಿ ಯಾವ ವರ್ಷ ನಮ್ಮ ಸಿನಿಮಾ? 2013. ಓಕೆ. ರಿಲೀಸ್ ಲೆಕ್ಕ ಹೋದರೆ ನಾನು ತುಂಬ ಜೂನಿಯರ್ ಆಗ್ತೀನಿ. ಹಂಗಾದ್ರೆ ನಂದು 10 ವರ್ಷ ಆಗಿಲ್ಲ, ನಂದು 4 ವರ್ಷ. ಯಾವಾಗ? 2016. ಅದು ಸಿನಿಮಾ 2016. ಆದರೂ ಜೂನಿಯರೇ ನಾನು. ಸರ್ ವಿಲ್ ಕಂಟಿನ್ಯೂ. ಸರಿ ಮೇಡಮ್, ಈಗ ಸಿನಿಮಾಗಳು ಒಳ್ಳೊಳ್ಳೆ ಚೆನ್ನಾಗಿರೋ ಕೊಟ್ಟರೆ, ಕೃಷ್ಣ ಸರ್ ಜೊತೆ ಲವ್ ಆಗಿದೆ ಇವಾಗ ಯಾವ ಸಿನಿಮಾ? ತುಂಬ ಹಿಂದೆ ಹೋದ್ರು. ಅಲ್ಲ, ಹಿಂದೆನೇ ಹೋಗಿದ್ದೀವಿ. ಅಲ್ಲ, ತುಂಬ ಇಂಟರ್ವ್ಯೂಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಇದನ್ನ. ಹೇಳಿದ್ದೀರಾ? ಮತ್ತೊಮ್ಮೆ ಹೇಳಿ, ಪರವಾಗಿಲ್ಲ. ಈಗ ಹಳೆ ನೆನಪುಗಳನ್ನೇ ಮೆಲುಕಾಗ್ತಾ ಹೋಗಬೇಕು. 2014ನಲ್ಲಿ ಕೃಷ್ಣ ನನ್ನ ಕೇಳಿದ್ದು. ಸೊ ಕೇಳಾದ್ಮೇಲೆ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಪ್ಕೊಂಡೆ. ಬಟ್ ಇನ್ನೂ ಕರಿಯರ್ ಇದ್ದಿದ್ದರಿಂದ ನಾವು ಮದುವೆ ಸ್ವಲ್ಪ ಲೇಟ್ ಆಗುತ್ತೆ. 14 ಅವ್ರ ಜೊತೆ 5 ಸಿನಿಮಾ ಅಲ್ವಾ? 4 ಸಿನಿಮಾ. ಒಂದು ಸಿನಿಮಾ ಗೆಸ್ಟ್ ಅಪಿಯರೆನ್ಸ್ ಮಾಡಿರೋದು, ಮಿಸ್ಟರ್ ಬ್ಯಾಚುಲರ್ ಅಂತ ಒಂದು ಸಿನಿಮಾಲಿ. ಇನ್ನೊಂದು ಸಿನಿಮಾದಲ್ಲಿ ನಾನು ಕೃಷ್ಣ ಪೇರ್ ಆಗಿಲ್ಲ, ನಮ್ಮದಿನೇ ನಮ್ಮ ಸ್ಟೈಲ್. ಸೊ ಆ ಸಿನಿಮಾ ಲೆಕ್ಕಕ್ಕೆ ಬರಲ್ಲ. ಚಾರ್ಲಿ, ಲವ್ ಮಾಕ್ಟೇಲ್ 1, 2, ಕೌಸಲ್ಯ 4 ಸಿನಿಮಾ. ಜಗಳ ಆಗುತ್ತಾ ಇಬ್ರಿಗೂ? ಜಗಳ ತುಂಬ ಕಮ್ಮಿ. ನಾವು ಯೂಶ್ವಲಿ ರೈಟಿಂಗಿಗೆ ಅಂತ ಕೂತಾಗ ಸ್ವಲ್ಪ ಡಿಫ್ರೆನ್ಸಸ್ ಏನಾದರೂ ಬಂದರೆ ಜಗಳ ಆಗಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಪರ್ಸ್ನಲ್ ಲೈಫಲ್ಲಿ ಜಗಳ ಕಮ್ಮಿ. ಅಲ್ಲ, ಈಗ ಪರ್ಸ್ನಲ್ ಲೈಫಲ್ಲಿ ನೀವು ಬ್ಯುಸಿ, ಅವರು ಬ್ಯುಸಿ ಇರ್ತಾರೆ. ಸೊ ಪರ್ಸ್ನಲ್ ಲೈಫಲ್ಲಿ ಜಗಳ ಮಾಡೋಕ್ಕೆ ಟೈಮ್ ಇರಲ್ಲ ನಿಮಗೆ. ಅದು ಕರೆಕ್ಟೇ. ಕೃಷ್ಣ ಶೂಟಿಂಗ್ ನಡೀತಿರುತ್ತೆ, ಇಲ್ಲ ಸಿನಿಮಾ ಪ್ರಮೋಷನ್ಗಳು ನಡೀತಿರುತ್ತೆ, ಇಲ್ಲ ಕೃಷ್ಣ ಕ್ರಿಕೆಟ್ ಆಡ್ತಾ ಇರ್ತಾರೆ. ಸೊ ಬ್ಯುಸಿ ಇರೋದ್ರಿಂದ ಟೈಮ್ ಸಿಗೋದು ಕಮ್ಮಿ. ಬಟ್ ಸಿಕ್ಕಿದಾಗಲೂ ಏನು ನಾವು ಜೊತೆಗೆ ಸಿನಿಮಾ ನೋಡ್ತೀವಿ. ಸೊ ಹಾಗಾಗಿ ಜಗಳ ಸ್ವಲ್ಪ ಕಮ್ಮಿ. ಅವ್ರು ಪ್ರಪೋಸ್ ಮಾಡಿದಾಗ, ಅವರು ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಫ್ಯಾಮ್ಲಿ ಒಪ್ಕೊಂಡ್ರ? ಅಂದರೆ ಅವ್ರ ಫ್ಯಾಮ್ಲಿ, ನಿಮ್ಮ ಫ್ಯಾಮ್ಲಿ, ಇಲ್ಲ ನೀವು? ಅವ್ರು ಪ್ರಪೋಸ್ ಮಾಡಿ 3 ತಿಂಗಳಾದ್ಮೇಲೆ ನಮ್ಮ ಮನೇಲಿ ನಮ್ಮ ತಾಯಿಗೆ ಹೇಳಿದ್ದು. ಸೊ ಕೃಷ್ಣ ಮನೇಲಿ ಅವರೇನು ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಅವ್ರ ಚಾಯ್ಸ್ ಅಂತ. ನಮ್ಮ ಮನೆಯಲ್ಲಿ ಯೋಚನೆ ಮಾಡಿ ನಿರ್ಧಾರ ಮಾಡು ಅಂತ ಹೇಳಿದ್ರು. ಸೊ ಕೆಲವು ವರ್ಷಗಳಾಯಿತು, ಬಿಕಾಸ್ ನಮಗೂ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ದಿದ್ದರಿಂದ ಲವ್ ಮಾಡೋದ್ರ ಮೇಲೆ ತುಂಬ ಒತ್ತು ಕೊಟ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಕರಿಯರ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸೊ ಫ್ಯೂ ಇಯರ್ಸ್ ಆದಮೇಲೆ ನಾವು ಜೊತೆಗಿದ್ದರಿಂದ ಇವ್ರು ಶೋರ್ ಆಗಿದ್ದಾರೆ ಅಂತ ಪೇರೆಂಟ್ಸ್ಗೆ ಫೀಲ್ ಆಗಿ. ಸೊ ಈಗ ಆರಾಮಾಗಿದೆ, ಜಗಳನೂ ಹೋಗ್ತಾ ಇದೆ, ಖುಷಿನೂ ಇದೆ. ಬೇರೆ ಏನಾದರೂ ವಿಶೇಷವಾಗಿ ಕೃಷ್ಣ ಅವ್ರದ್ದು ಒಂದು ಮಾತು ಹೇಳಬೇಕಂದ್ರೆ, ಅಂದರೆ ಅವರಲ್ಲಿ ನಿಮ್ಮ ಕಾಳಜಿಗೆ ಇರುವಂಥದ್ದು ವಿಶೇಷವಾದ್ದು ಏನು ಹೇಳಿ? ಈಸ್ ವೆರಿ ಪ್ರೊಫೆಷ್ನಲ್, ಡೆಡಿಕೇಟೆಡ್, ಹಾರ್ಡ್ ವರ್ಕಿಂಗ್. ಕೆಲಸದ ವಿಚಾರ ಬಂದಾಗ ಅದೇ ವಿಚಾರ ನನಗೆ ಅವ್ರ ಬಗ್ಗೆ ಇಷ್ಟ ಆಗೋದು. ಅಂದರೆ ನಾವು ಕೆಲಸಕ್ಕೆ ಗೌರವ ಕೊಟ್ಟರೆ ಕೆಲಸ ನಮಗೆ ಗೌರವ ಕೊಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಪಾಲಿಸ್ತಾರೆ. ಸೊ ಅದೇ ಕಾಪಾಡ್ತಾ ಇದೆ ಅನ್ನೋದು ನನ್ನ ಬಿಲೀಫು. ಸೊ ಇಟ್ಸ್ ಗುಡ್. ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ಡಾಗಿ ತೊಗೊಂಡು ಹೋಗೋದು ತುಂಬ ಮುಖ್ಯ. ಐ ಥಿಂಕ್ ಅದನ್ನು ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಶೂಟಿಂಗ್ ಇಲ್ಲ ಅಥವಾ ಕ್ರಿಕೆಟ್ ಇಲ್ಲ ಅಂದರೆ ಮನೆ ಬಿಟ್ಟರೆ ಎಲ್ಲೂ ಹೋಗಲ್ಲ. ತುಂಬ ಈಗ ನಾನು ಅಷ್ಟೇ, ಕೃಷ್ಣನೂ ಅಷ್ಟೇ, ನಮಗೆ ತುಂಬ ಫ್ರೆಂಡ್ಸ್. ಬಿಕಾಸ್ ನಾನು ತುಂಬ ಐ ಕಮ್ ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ. ನನಗೆ ತುಂಬ ಕಸಿನ್ಸ್ ಇದ್ದಾರೆ, ತುಂಬ ಅಂದರೆ ಅಪ್ಪನ ಕಡೆ ಅಮ್ಮನ ಕಡೆ ಎಲ್ಲ ಕಡೆ ಕ್ಲೋಸ್ ಇದ್ದೀನಿ ನಾನು. ಸೊ ಐ ಹ್ಯಾವ್ ಅ ಬಿಗ್ ಫ್ಯಾಮಿಲಿ. ಸೊ ನನಗೆ ಫ್ರೆಂಡ್ಸ್ ಕಮ್ಮಿ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತೆಲ್ಲ, ವೆರಿ ಸೆಲೆಕ್ಟಿವ್ ಫ್ರೆಂಡ್ಸ್. ಸೊ ಹಾಗಾಗಿ ಕೃಷ್ಣನೂ ಕೂಡ ಹಾಗೆ, ವಿ ಆರ್ ಮೋರ್ ಇಂಟು ಫ್ಯಾಮಿಲಿ ದ್ಯಾನ್ ಫ್ರೆಂಡ್ಸ್. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಅದೇ ಬೇಕಿರೋದು ಜೀವನದಲ್ಲಿ. ಸೊ ಈಗ ಫರ್ ರಿಜಿಸ್ಟ್ರೇಷನ್ ಕೂಡ ಅದೇ ಬ್ಯಾಲೆನ್ಸಲ್ಲಿ ಹೋಗ್ತಾ ಇದೆ. ಸೊ ಹೋಗಲಿ, ನಿಮ್ಮ ಫರ್ ರಿಜಿಸ್ಟ್ರೇಷನ್ಗೆ
ಒಳ್ಳೆಯ ರೆಸ್ಪಾನ್ಸ್ ಸಿಗಲಿ, ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸೊ ಈಗ ಎಲ್ಲರೂ ಕೂಡ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಥಿಯೇಟ್ರಿಗೆ ಬಂದು ನೋಡಿ. ಯಾವುದೇ ಸಿನಿಮಾ ಆಗಲಿ, ಕನ್ನಡ ಬೆಳೆದಿದೆ, ಬೆಳೆಸಬೇಕಾದೇನಿಲ್ಲ, ಆದರೆ ಕನ್ನಡ ಸಿನಿಮಾಗಳನ್ನು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಇಲ್ಲಿ ತುಂಬ ಕಷ್ಟ ಇದೆ. ಕಷ್ಟ ಅಂದರೆ ಎಲ್ಲ ಸ್ಟ್ರೆಸ್ ಬರ್ತಿದ್ದಾರೆ. ಸೊ ಡೈರೆಕ್ಟರ್ಸ್ ಎಲ್ಲ ಹೊಸಬ್ರು ಬರ್ತಿದ್ದಾರೆ. ಸೊ ಅವನು ಸಪೋರ್ಟ್ ಮಾಡ್ತಾಯಿದ್ರೆ ನಮ್ಮ ಚಿತ್ರರಂಗ ಕೂಡ ಬೆಳೀತಾ ಹೋಗುತ್ತೆ, ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್ನ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.